ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಇವತ್ತು ನಾನೊಂದು ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ವಿಡಿಯೋ ಶೇರ್ ಮಾಡೋಣ ಅಂತ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮತ್ತು ನಮ್ಮ ಕಾರ್ಲಿ ಡ್ಯಾಶ್ಬೋರ್ಡ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ರೆಕಾರ್ಡ್ ಆದಂಥ ವೀಡಿಯೋಗಳಿವು. ಇದರಲ್ಲಿ ನಾವು ಮೇಯ್ನಾಗಿ ಹೈವೇನಲ್ಲಿ ಹೋಗಬೇಕಾದ್ರೆ ಎಷ್ಟು ಪ್ರಿಕಾಷನ್ಸ್ ತೊಗೋಬೇಕು ಅಂಥೇಳಿ ಒಂದು ಅವೇರ್ನೆಸ್ ವೀಡಿಯೋ ಆಗಿದೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಾವು ಹೈವೇಲಿ ಮತ್ತು ಎಕ್ಸ್ಪ್ರೆಸ್ ವೇಲೆಲ್ಲ ಈ ಥರ ಬೋರ್ಡ್ಗಳು ನೋಡಿರ್ತೀವಿ. ಹೆವಿ ವೆಹಿಕಲ್ಸ್ ಕೀಪ್ ಲೆಫ್ಟ್ ಅಂತ. ಹಾಗೆಯೇ MVDR ಅಂದರೆ ಮೋಟ್ರ್ ವೆಹಿಕಲ್ ಡ್ರೈವಿಂಗ್ ರೆಗ್ಯುಲೇಷನ್ಸ್ ಅವರು 2017 ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಹೆವಿ ಅಥವಾ ಸ್ಲೋ ಮೂವಿಂಗ್ ವೆಹಿಕಲ್ಸು ಯಾವಾಗಲೂ ಲೆಫ್ಟ್ ಲೈನಲ್ಲಿ ಹೋಗಬೇಕು ಅಂತ. ಏನಕ್ಕೆ ಅಂದರೆ ಅದು ಆಕ್ಸಿಡೆಂಟ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಈ ಥರ ವಯಲೇಷನ್ಸ್ಗಳಿಗೆಲ್ಲ ಬರೀ ₹200, ₹300 ಫೈನ್ ಎಲ್ಲ ಇದೆ. ಫಾರಿನ್ ಕಂಟ್ರೀಸಲ್ಲೆಲ್ಲ ಲೇನ್ ಡಿಸಿಪ್ಲಿನ್ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಏನಕ್ಕೆ ಅಂದರೆ ಅವ್ರಿಗೆ ಒಂದ್ಸಲ ಫೈನ್ ಹಾಕಿದ್ರೆ ಅರ್ಧ ಸಂಬಳ ಹೋಗ್ಬಿಡುತ್ತೆ. ಇದು ನೋಡಿ ನಮ್ಮ ಟ್ರಕ್ ಡ್ರೈವರ್ಗಳು. ನಾನು ಯಾವುದೇ ಕಂಟ್ರಿ ರೋಡ್ನ ಕಂಪೇರ್ ಮಾಡ್ತಿಲ್ಲ. ನಾನು ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ನೀವು ಮುಂದೆ ನೋಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಾವು ತಿರುಪತಿ ಹೋಗ್ಬೇಕಾದ್ರೆ ರೆಕಾರ್ಡ್ ಆಗಿರೋದು. ನೋಡಿ, ಈ ಕಾರ್ ಅವನು ಎಷ್ಟು ಚೆನ್ನಾಗಿ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ದಾನೆ. ನಮ್ಗೆ ಆ್ಯಕ್ಚುಲಿ ಲೆಫ್ಟಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲ, ಅಲ್ಲೇ ಓವರ್ಟೇಕ್ ಮಾಡ್ತಾ ಇದ್ದಾನೆ. ಈ ಟ್ರಕ್ ಅವನಂತೂ ಫುಲ್ ರೈಟ್ ಲೈನಲ್ಲೇ ಇದ್ದಾನೆ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಟ್ರಕ್ ಅವ್ರು ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಇರಬೇಕು ಯಾವಾಗ್ಲೂ, ಆದರೆ ಎರಡು ಟ್ರಕ್ಗಳಲ್ಲೂ ಮಿಡಲ್ ಲೈನಲ್ಲಿ ಹೋಗ್ತಾ ಇದ್ದಾವೆ. ನೋಡಿ ಇಲ್ಲಿ ಹೆಂಗೆ ಸಡನ್ನಾಗಿ ಲೆಫ್ಟ್ ತಗೊಂಡ. ಮಿಡಲ್ ಲೈನಲ್ಲಿ ಹೋಗ್ತಿದ್ದವನು ಸಡನ್ನಾಗಿ ಲೆಫ್ಟಿಗೆ ತಗೊಂಡ. ನಾನು ಹೆಂಗೋ ಅವಾಯ್ಡ್ ಮಾಡಿಬಿಟ್ಟು ಬ್ರೇಕ್ ಹಾಕಿ ನಿಲ್ಲಿಸಿದೆ. ಇಳಿದ್ಬಿಟ್ಟು ಹೋಗಿ ಚೆನ್ನಾಗಿ ಬೈದೆ, ಹೊಡೆಯೋದೊಂದು ಬಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಮನೆಗೆ ಹೋಗಿ ವಿಡಿಯೋ ಸ್ಟಾಪ್ ಮಾಡಿ ನೋಡಿದಾಗ ಒಂದು ವಿಷಯ ಗೊತ್ತಾಯಿತು. ನೀವು ಇಲ್ಲಿ ನೋಡ್ಬೋದು, ಅವನು ಸುಮ್ಮನೆ ಲೆಫ್ಟಿಗೆ ಬಂದಿಲ್ಲ. ಆ್ಯಕ್ಚುಲಿ ಇಲ್ಲಿ ಒಂದು ಹಸು ಅಡ್ಡ ಬಂದುಬಿಟ್ಟಿದೆ ಸಡನ್ನಾಗಿ, ಅದಕ್ಕೋಸ್ಕರ ಲೆಫ್ಟಿಗೆ ತೊಗೊಂಡೆ ಅವನು. ಅದಷ್ಟೇ ಅಲ್ಲ, ಇಲ್ಲಿ ಇನ್ನೂ 2 ಹಸುಗಳು ಬರೋದಕ್ಕೆ ರೆಡಿಯಾಗಿದ್ದಾವೆ. ಇಲ್ಲಿ ನಮಗೆ 2 ಪಾಠಗಳು ಸಿಗುತ್ತೆ. ಒಂದು, ಯಾವತ್ತೂ ಲೆಫ್ಟಿಂದ ಓವರ್ಟೇಕ್ ಮಾಡಬಾರ್ದು. ಮತ್ತು ಹೈವೇನಲ್ಲಿ ಬ್ಲೈಂಡ್ ಸ್ಪಾಟ್ಗಳಿದ್ದಾಗ ಯಾವಾಗ್ಲೂ ಕಡಿಮೆ ಸ್ಪೀಡಲ್ಲಿ ಹೋಗೋದು ತುಂಬ ಒಳ್ಳೆಯದು. ಆದರೆ ಇಲ್ಲಿ ನಂಗೆ ಬೇರೆ ಆಪ್ಷನ್ ಇರಲಿಲ್ಲ. ನಾನು ಲೆಫ್ಟಿಂದ ಓವರ್ಟೇಕ್ ಮಾಡಲೇಬೇಕು. ಯಾಕೆ ಅಂದರೆ ಟ್ರಕ್ ಆನ್ ಲೈನ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಇದಾದಮೇಲೆ ನಾವು ಟೋಲ್ ಬೂತಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. ಆದರೆ ಅವರು ಎಷ್ಟು ಮಟ್ಟಿಗೆ ಅದನ್ನು ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಬೆಂಗಳೂರು ಟು ಪುಣೆ ಹೈವೇಲಿ ತುಂಬ ಹುಷಾರಾಗಿರಬೇಕು. ಯಾಕೆ ಅಂದರೆ ಈ ಹಸುಗಳು ಮಧ್ಯದಲ್ಲಿ ಸಡನ್ನಾಗಿ ಬಂದುಬಿಡ್ತವೆ. ಮತ್ತು ಎಲ್ಲ ಟ್ರಕ್ ಡ್ರೈವರ್ಗಳಿಗೆ ನೋಡ್ತಾ ಇದ್ದರೆ ಒಂದು ರಿಕ್ವೆಸ್ಟು, ದಯವಿಟ್ಟು ನೀವು ಲೈನ್ ಡಿಸಿಪ್ಲಿನ ಮೇಂಟೈನ್ ಮಾಡಿ. ಲಕ್ಕಿಲಿ ಯಾರಿಗೆ ಏನಾಗಿಲ್ಲ. ಸೊ ಡ್ರೈವ್ ಸೇಫ್. ನೀವು ಈ ವಿಡಿಯೋದಲ್ಲಿ ಈ ಬಸ್ನ ನೋಡ್ತಿರ್ಬೋದು, ಎಷ್ಟು ರೈಟಿಗಿದ್ದಾನೆ ಅಂತ. ಯಾವುದೋ ಗೌರ್ಮೆಂಟ್ ಬಸ್ ಅಂತ ಅನಿಸುತ್ತೆ. ನಾನು ಅವಾಯ್ಡ್ ಮಾಡಿಲ್ಲ ಅಂದರೆ ಇಲ್ಲಿ ಬೈಕ್ ಅವರಿಗೆ ಟಚ್ ಆಗಿಬಿಡ್ತಾ ಇತ್ತು. ಸೊ ಲಕ್ಕಿಲಿ ಏನೂ ಆಗಿಲ್ಲ. ಈ ವಿಡಿಯೋ ನೈಸ್ ರೋಡಲ್ಲಿ ರೆಕಾರ್ಡ್ ಆಗಿರೋದು. ನೀವು ಅಪೋಸಿಟ್ ಲೈನಲ್ಲಿ ನೋಡ್ತಾ ಇರ್ಬೋದು, ಒಂದು ಟ್ರಕ್ಕು ರಾಂಗ್ ಲೈನಲ್ಲಿ ನಿಲ್ಲಿಸಿದ್ದಾನೆ. ಹಾಗೆ ಒಂದು ಹಿಂದಿಂದ ಝೈಲೋ ಬಂದ್ಬಿಟ್ಟು ಗುದ್ಬಿಟ್ಟು ಡ್ರೈವರ್ ಹೊರಗಡೆ ಬಿದ್ದುಬಿಟ್ಟಿದ್ದ. ತಲೆಗೆ ಜೋರಾಗಿ ಏಟು ಬಿದ್ದಿದ್ದರಿಂದ ಅವನು ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದ. ಆದರೆ ಜನಗಳು ಅವನಿಗೆ ನೀರು ಕುಡ್ಸೋಕೆ ಹೋಗ್ತಾ ಇದ್ರು. ಸೊ ಇಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಯಾವಾಗಲೂ ಆಕ್ಸಿಡೆಂಟ್ ಆದಾಗ ಅವರು ಪ್ರಜ್ಞೆ ತಪ್ಪಿದರೆ ದಯವಿಟ್ಟು ನೀರು ಕುಡಿಸ್ಬೇಡಿ. ಯಾಕೆ ನೀರು ಕುಡಿಸ್ಬಾರ್ದು ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ಮೇಲೆ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆದರೆ ಅವರಿಗೆ ಪ್ರಜ್ಞೆ ತಪ್ಪಿಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ ಅಂದರೆ ಆರಾಮಾಗಿ ನೀರು ಕುಡಿಸಿ. ಆದರೆ ಅವರು ಪ್ರಜ್ಞೆ ತಪ್ಪಿದಾಗ ನೀರು ಕುಡಿಸಿದ್ರೆ ಅದು ಏರ್ವೇ ಬ್ಲಾಕ್ ಆಗಿ ಲಂಗ್ಸಿಗೆಲ್ಲ ನೀರು ಹೋಗಿ ಅವರು ಬೇಗ ಸತ್ತೋಗ್ಬಿಡ್ತಾರೆ. ನೀವು ಇವಾಗ ನೋಡ್ತಿರೋ ವಿಡಿಯೋ ಸ್ವಲ್ಪ ಹಳೆದು. ಈ ಹಸುಗಳೆಲ್ಲ ನೋಡಿ, ಇದು ಕಾಮನ್ ಆಗಿ ಈಗ ಹೋಗ್ತಾ ಇರ್ತವೆ. ಆದರೆ ಒಂದು ಕರು ಹ್ಯಾಕ್ ಸಡನ್ನಾಗಿ ಬಂದು ನಮ್ಮ ಕಾರಿಗೆ ಟಚ್ ಆಗಿದೆ ನೋಡಿ. ಇದು ಏನಾಗುತ್ತೆ ಅಂದರೆ ಹಸುಗಳೆಲ್ಲ ಒಟ್ಟಿಗೆ ಮೇಯ್ತಾ ಇರ್ತವೆ. ಆದರೆ ಒಂದು ಕರು ಅದು ಗೊತ್ತಿರಲ್ಲ, ಅದು ಗುಂಪಿಂದ ಸಪ್ರೇಟ್ ಆಗಿದ್ದೀನಿ ಅಂತ. ಅದು ರಿಯಲೈಸ್ ಆದಾಗ ತಕ್ಷಣ ರೋಡಿಗೆ ಬರುತ್ತೆ. ಸೊ ರೋಡಲ್ಲಿ ಎಷ್ಟೇ ದೂರದಲ್ಲಿ ಹಸುಗಳಿದ್ರೂ ತುಂಬ ಸ್ಲೋ ಆಗಿ ಹೋದರೆ ಬೆಟರಾಗಿ ಕಂಟ್ರೋಲ್ ಮಾಡ್ಬೋದು, ಇಲ್ಲಾಂದರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೇಮ್ ಅದೇ ಥರ ಸಿಚುವೇಶನ್ ಇಲ್ಲಿ ಸದ್ಯ ಇದು ಏನಾಗಿಲ್ಲ, ಬ್ರೇಕ್ ಹಾಕಿ ಅವಾಯ್ಡ್ ಮಾಡಿದ್ವಿ ನಾವು. ಸೊ ನೋಡಿದ್ರಲ್ಲ, ಈ ಥರ ತುಂಬ ಆಕ್ಸಿಡೆಂಟ್ಗಳನ್ನ ನಾವು ಸಣ್ಣ ಪ್ರಿಕಾಷನ್ಸ್ ತೊಗೊಳೋದ್ರಿಂದ ಅವಾಯ್ಡ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವು ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಡ್ರೈವ್ ಸೇಫ್.